ಕದನ ವಿರಾಮಕ್ಕೆ ಭಾರತವೂ ಕೂಡ ಒಪ್ಪಿದೆ. ಅಧಿಕೃತವಾಗಿ ಈಗಷ್ಟೇ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾದಂಥ ವಿಕ್ರಮ್ ಮಿಸ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ಕೂಡ ಒಪ್ಪಿಕೊಂಡಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕದನ ವಿರಾಮಕ್ಕೆ ಈಗಷ್ಟೇ ಅಧಿಕೃತವಾಗಿ ಭಾರತವು ಕೂಡ ಸಂಜೆ 17 ಗಂಟೆಗೆ ಅಂತ ಹೇಳಿದ್ರು. 17 ಅಂತಂದ್ರೆ ಸಂಜೆ 5 ಗಂಟೆಯ ಲೆಕ್ಕಾಚಾರ. ಸೊ 24 ಅವರ್ಸ್ ಅಲ್ಲಿ 17 ಅವರ್ಸ್ ಅಂತಂತಂದ್ರೆ ಅದು 5 ಗಂಟೆಗೆ. ಸೊ 5 ಗಂಟೆಯಿಂದ ಕದನ ವಿರಾಮ ಘೋಷಣೆಯಾಗಿದೆ. ಭಾರತವು ಕೂಡ ಒಪ್ಪಿದೆ. ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ಮಾಡಿತು. ಕಾರ್ಯದರ್ಶಿಯಾದಂಥ ವಿಕ್ರಮ್ ಮಿಸ್ರಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟವಾಗಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಹೊರಟರು. ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಡಲಿಲ್ಲ. ಕದನ ವಿರಾಮಕ್ಕೆ ಈಗ ಭಾರತ ಒಪ್ಪಿದೆ. 5 ಗಂಟೆಯಿಂದಲೇ ಕದನ ವಿರಾಮ ಜಾರಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕದನ ವಿರಾಮ, ಪೂರ್ಣ ವಿರಾಮ ಅಲ್ಲ, ಕದನ ಸದ್ಯಕ್ಕೆ ವಿರಾಮ. ಮತ್ತೆ ಯಾವಾಗ ಗೊತ್ತಾಗಲ್ಲ ಏನು ಮಾಡುತ್ತೆ ಅಂತೇಳಿ. ಬಟ್ ಪಾಕಿಸ್ತಾನ ಕಂಟ್ರಿ ದೇಶ ಹೇಗೆ ಯಾವ ರೀತಿಯಾಗಿ ಮಾಡುತ್ತೆ ಅಂತೇಳಿ. ಬಟ್ ಭಾರತ ಕಂಡೀಷನ್ ಹಾಕಿದೆಯಾ ಇಲ್ವಾ ಅಂತ ನೋಡಬೇಕು. ಕಾರಣ ಮತ್ತೇನಾದರೂ ಇದೇ ರೀತಿಯಾಗಿ ಉಗ್ರ ಚಟುವಟಿಕೆಗಳನ್ನು ಭಾರತದೊಳಗೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೆ ಭಾರತ ಹೇಗೆ ಪ್ರತ್ಯುತ್ತರವನ್ನು ಕೊಡುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಅಮೆರಿಕಾಗೆ ಭಾರತ ಹೇಳಬೇಕು. ಆ ನಿಟ್ಟಲ್ಲಿ ಹೇಳಿರ್ತಾರೆ ಅಂತ ಭಾವಿಸ್ತೀವಿ ನಾವು. ಆ ರೀತಿಯಾಗಿ ಹೇಳಿರ್ತಾರೆ. ಕಾರಣ ನಮ್ಮ ವಿಚಾರದಲ್ಲಿ ಪದೇ ಪದೇ ಈ ರೀತಿಯಾಗಿ ಕಿರಿಕ್ ಮಾಡ್ಕೊಂಡು ಬರಕ್ಕೆ ಹೋಗ್ಬೇಡ ಕೇಳಿ ಅಂತ ಹೇಳಿ. ಸೊ ಹಾಗಾಗಿ ಈಗ ಭಾರತ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಮೇ 12ರಂದು ಭಾರತ ಪಾಕಿಸ್ತಾನ ಮಾತುಕತೆಗೆ ನಿರ್ಧಾರ ಅಂತಿದ್ದಾರೆ. ಮೇ 12ನೇ ತಾರೀಕಿಗೆ ಭಾರತ ಪಾಕ್ ಮಧ್ಯೆ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಭಾರತವು ಕೂಡ ಇದನ್ನು ಒಪ್ಪಿಕೊಂಡಿದೆ. ಮೇ 12ನೇ ತಾರೀಕಿಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮಾತುಕತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ. Of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. ಸೊ 3:35 ಪಾಕಿಸ್ತಾನದಿಂದ ಕರೆ ಬರುತ್ತೆ. ಈ ರೀತಿಯಾಗಿ ಮಾತನಾಡ್ತಾರೆ. ಭಾರತಕ್ಕೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಧ್ಯಾಹ್ನ 3:35 ಅವ್ರು ಹೇಳ್ತಾ ಇರುವಂಥದ್ದು. ಮಧ್ಯಾಹ್ನ 3:35 ಪಾಕಿಸ್ತಾನದಿಂದ ಕರೆ ಬರುತ್ತೆ. ಮಾತುಕತೆಯನ್ನು ಮಾಡಿದ್ರು. ಹಾಗಾಗಿ ನಾವು ನಿರ್ಧಾರವನ್ನು ಮಾಡಿದ್ವಿ. ಎರಡೂ ಕಡೆಯೂ ಕೂಡ ಮಿಲಿಟರಿ ನಾವು ಯಾವುದೂ ಕೂಡ ದಾಳಿಯನ್ನು ಮಾಡಲ್ಲ ಅಂದಿದ್ದಾರೆ. ಹಾಗಾಗಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ. 5 ಗಂಟೆಯಿಂದ ಈ ಕದನ ವಿರಾಮ ಆಗತ್ತೆ ಅಂತೇಳಿ. ಜೊತೆಗೆ ಮೇ 12ನೇ ತಾರೀಕಿಗೆ ಮಾತುಕತೆಗೆ ಕುಳಿತುಕೊಳ್ತೀವಿ. ಮೇ 12ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ ಟೈಮ್ ಕೂಡ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈ ವಿಚಾರದಲ್ಲಿ ಈಗ ಸ್ಪಷ್ಟ ಓಕೆ, ಮತ್ತೆ ಏನೋ ಅಪ್ಡೇಟ್ಸ್ ಬರ್ತಾ ಇದೆ ಅಂತೇಳಿ. ಸೊ ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ, ತಟಸ್ಥ ಸ್ಥಳದಲ್ಲಿ ಮಿಲಿಟರಿ ಅಧಿಕಾರಿಗಳ ಮಾತುಕತೆ ನಡೆಯಲಿದೆ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮದ ವಿಚಾರದಲ್ಲಿ ಮಾತುಕತೆ ಕೂಡ ನಡೆಯಲಿದೆ. 12ನೇ ತಾರೀಕಿಗೆ, ಮೇ 12ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ, ಮೇ 12ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ ಮಾತುಕತೆ ನಡೆಯುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಡಿಸೈಡ್ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತೆ ಈ ಮಾತುಕತೆ. ನನ್ನ ಸಹೋದ್ಯೋಗಿ ಈಗ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನು ಸ್ಪಷ್ಟತೆಯನ್ನ ಕೊಡ್ತಾ ಇದೆ ನಮ್ಮ ದೇಶ ಈಗ ಈ ವಿಚಾರದಲ್ಲಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಸ್ಟೇಜ್ ಬೈ ಸ್ಟೇಜಲ್ಲಿ ಒಂದು ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥದ್ದು. ಅಂದರೆ ಮೊದಲು ಟ್ರಂಪ್ ಅವರು ಇದನ್ನು ಟ್ವೀಟ್ ಮಾಡೋದ್ರ ಮೂಲಕ ಘೋಷಣೆಯನ್ನು ಮಾಡ್ತಾರೆ. ಎರಡೂ ದೇಶಗಳು ಕೂಡ ಒಪ್ಪಿಕೊಂಡಿದೆ ಅಂತ. ಅದಾದ ಬಳಿಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಒಂದು ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ. ತದನಂತರ ಪಾಕ್ ಕಡೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ನಾವು ಕದನ ವಿರಾಮಕ್ಕೆ ಘೋಷಣೆ ಮಾಡಿದ್ದೇವೆ ಅಂತಲೂ ಕೂಡ ಅಲ್ಲಿನ ವಿದೇಶಾಂಗ ಸಚಿವರು ಕೂಡ ಘೋಷಣೆ ಮಾಡ್ತಾರೆ. ಈಗ ಭಾರತ ಸರ್ಕಾರದಿಂದ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಪಾಕ್ ಕಡೆಯಿಂದನೇ ಕದನ ವಿರಾಮಕ್ಕೆ ನಮಗೆ ಅಪ್ರೋಚ್ ಬಂತು ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಇಷ್ಟು ದಿನಗಳ ಕಾಲ ಆ ಒಂದು ಸುದ್ದಿಗೋಷ್ಠಿ ಅಂದರೆ ದೊಡ್ಡ ಮಟ್ಟದಲ್ಲೇ ಇರ್ತಿತ್ತು, ಒಂದು 5 ನಿಮಿಷ 3 ನಿಮಿಷ 4 ನಿಮಿಷ. ಆದರೆ ಫಟಾಫಟ್ ಆಗಿರ್ತಕ್ಕಂಥ ಸುದ್ದಿಗೋಷ್ಠಿ 1 ನಿಮಿಷದಲ್ಲಿ ಅವರು ಮುಗಿಸಿರ್ತಕ್ಕಂಥದ್ದು.
ಪ್ರಮುಖವಾಗಿ ಮೇ 12ನೇ ತಾರೀಕು ಮಾತುಕತೆ ನಡೆಯುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 5 ಗಂಟೆಯಿಂದನೇ ಕೂಡ ಎರಡು ಕಡೆಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಕದನ ವಿರಾಮ ಘೋಷಣೆ ಆಗಿದೆ ಅಂತಲೂ ಕೂಡ ಅವರು ಕೂಡ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಆದರೆ ಯಾವ ವಿಚಾರಕ್ಕೆ ಏನೆಲ್ಲ ಪ್ರಸ್ತಾಪಗಳಾಯಿತು ಅನ್ನೋದನ್ನ ಡೀಟೇಲ್ಸನ್ನು ಎಲ್ಲೂ ಕೂಡ ಹೇಳೋದಕ್ಕೆ ಹೋಗಿಲ್ಲ. ಜೊತೆಗೆ ಪಾಕಿಸ್ತಾನದ ಕಡೆಯಿಂದ ಆಗಿರ್ತಕ್ಕಂಥ ಅಪ್ರೋಚ್ ಅನ್ನೋದನ್ನು ಮಾತ್ರ ಒಂದು ರೀತಿಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಆಗಿರ್ತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೇ 12ರ ಮಾತುಕತೆ ಸಾಕಷ್ಟು ಒಂದು ರೀತಿಯಲ್ಲಿ ಮಹತ್ವದಾಗಿರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಅಂದರೆ ಉಗ್ರರ ವಿಚಾರದಲ್ಲಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಆಗೋದಿಲ್ಲ. ಹಾಗಾಗಿ ಪಾಕಿಸ್ತಾನ ಯಾವ ನಿಲುವನ್ನು ತಾಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ 3-4 ದಿನಗಳಲ್ಲಿ ನಡೆದಿರ್ತಕ್ಕಂಥ ನಿರಂತರ ದಾಳಿ ಏನಿದೆ ಅದು ಇವತ್ತು 5 ಗಂಟೆಗೆ ಎರಡು ಕಡೆಗಳಿಂದ ಸ್ಟಾಪ್ ಆಗಿದೆ. ಇದಕ್ಕೆ ಪಾಕಿಸ್ತಾನ ಯಾವ ರೀತಿ ನಡೆದುಕೊಳ್ಳುತ್ತೆ ಮುಂದಿನ ದಿನಗಳನ್ನು ಕೂಡ ಕಾದು ನೋಡಬೇಕು. ಅವರು ರವೀಶ್, ಬಹಳ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ ಕಾಡುವಂಥದ್ದು ಏನು ಅಂತಂದ್ರೆ, ಪಾಕಿಸ್ತಾನ ಕರೆ ಮಾಡಿಬಿಡ್ತು,